ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚೆಗಷ್ಟೇ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಏನಪ್ಪಾ ಅಂತಂದರೆ, ಕೆಲವು ಯೋಧರು ವಿಧಾನಸೌಧದ ಮೇಲ್ಗಡೆ ನಿಂತುಕೊಂಡು ವಿಮಾನದ ಮುಖಾಂತರ ವಿಧಾನಸೌಧ ಒಳಗೆ ಇಳಿಯುತ್ತಿದ್ದಾರೆ. ಈ ಒಂದು ವಿಡಿಯೋ ಎಲ್ಲೆಡೆ ತುಂಬ ವೈರಲ್ ಆಗುತ್ತಿದ್ದು ಜನರ ಮನಸ್ಸಿನಲ್ಲಿ ಆತಂಕವನ್ನು ಉಂಟಾಗುತ್ತಿದೆ. ಹಾಗೂ ಈ ಒಂದು ವಿಧಾನಸೌಧ ಒಳಗಡೆ ಏನು ನಡೆಯುತ್ತಾ ಇದೆ, ಯಾರಾದರೂ ಅಟ್ಯಾಕ್ ಏನಾದರೂ ಮಾಡಿದ್ದಾರಾ ಎಂದು ಜನಗಳು ತುಂಬ ಆತಂಕ ಪಟ್ಟಿದ್ದಾರೆ. ಹಾಗೂ ವಿಧಾನಸೌಧದ ಮುಂದೆ ಹಲವಾರು ಜನಗಳು ನಿಂತುಕೊಂಡು ಆ ದೃಶ್ಯವನ್ನು ಕಣ್ಣಾರೆ ಕಂಡು ಬೆಚ್ಚಿ ಬೆರಗಾಗಿ ಹೋಗಿದ್ದಾರೆ. ನೀವು ನೋಡಿರುವಂತಹ ಈ ಒಂದು ವಿಡಿಯೋದ ಅಸಲಿ ಸತ್ಯವನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ. ಈ ಒಂದು ವಿಡಿಯೋದ ಅಸಲಿ ಸತ್ಯ ಏನು ಅಂತಂದರೆ, ದಯವಿಟ್ಟು ನೀವ್ಯಾರು ಭಯ ಪಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಈ ಒಂದು ಅಣಕು ಪ್ರದರ್ಶನವನ್ನು ನಮ್ಮ ಇಂಡಿಯಾದ ಯೋಧರು ಮಾಕ್ ಡ್ರಿಲ್ನ ಮುಖಾಂತರ ಜನಗಳಿಗೆ ಪ್ರದರ್ಶಿಸಿದ್ದಾರೆ. ಏನಿದು ಮಾಕ್ ಡ್ರಿಲ್? ಈ ಒಂದು ಮಾಕ್ ಡ್ರಿಲ್ಲನ್ನು ಯಾಕೆ ನಮ್ಮ ಯೋಧರು ಮಾಡಿದರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ವಿಧಾನಸೌಧದ ಮೇಲೆ ಏನಾದರೂ ಭಯೋತ್ಪಾದಕರು ದಾಳಿ ನಡೆದರೆ ನಮ್ಮ ಯೋಧರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಇತ್ತೀಚೆಗೆ ನಡೆದ ಅಣುಕು ಪ್ರದರ್ಶನದಲ್ಲಿ ಯೋಧರು ಅಂಥ ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಜನರ ಮುಂದೆ ಪ್ರದರ್ಶಿಸಿದ್ದಾರೆ. ಈ ಒಂದು ಪ್ರದರ್ಶನವೇ ತುಂಬ ವೈರಲ್ ಆಗಿದೆ ವಿಡಿಯೋದ ಮುಖಾಂತರ. ಈ ದೃಶ್ಯಗಳು ನಿಜಕ್ಕೂ ರೋಮಾಂಚನಕಾರಿ ಆಗಿದ್ದವು. ಹಾಗೂ ಈ ಒಂದು ಪ್ರದರ್ಶನವನ್ನು ನಮ್ಮ ಯೋಧರು ಹಲವಾರು ಸೀನ್ಗಳ ಮುಖಾಂತರ ಜನಗಳಿಗೆ ತೋರಿಸಿದ್ರು. ಆ ಸೀನ್ಗಳು ಯಾವ್ಯಾವು ಅಂತ ನಾನು ಒಂದೊಂದು ಸೀನ್ಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸೀನ್ ಏನು ಅಂತಂದರೆ, ಇನ್ ಕೇಸ್ ಏನಾದರೂ ಅಚಾನಕ್ಕಾಗಿ ದಾಳಿ ನಡೆದರೆ ಏನು ಮಾಡುವುದು. ದಾಳಿ ನಡೆದ ಸಂದರ್ಭದಲ್ಲಿ ಮೊದಲು ನಮ್ಮ ಇಂಡಿಯಾದ ಯೋಧರು ಸೈರನ್ನ ಮುಖಾಂತರ ಪ್ರವೇಶವನ್ನು ಕೊಡುತ್ತಾರೆ. ಅಣಕು ಪ್ರದರ್ಶನದ ಪ್ರಕಾರ ಭಯೋತ್ಪಾದಕರು ವಿಧಾನಸೌಧದೊಳಗಡೆ ಪ್ರವೇಶಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆ ಕ್ಷಣದಿಂದಲೇ ನಮ್ಮ ಭದ್ರತಾ ಪಡೆಗಳು ಅಂದರೆ ಯೋಧರು ಅಲರ್ಟ್ ಆಗುತ್ತಾರೆ. ಪೊಲೀಸ್, ಕಮಾಂಡೋಸ್ ಹಾಗೂ ವಿಶೇಷ ಯೋಧರ ತಂಡಗಳು ಕೆಲವೇ ನಿಮಿಷಗಳಲ್ಲಿ ಕಾರ್ಯಾಚರಣೆಗೆ ಇಳಿದು ಬಿಡುತ್ತಾರೆ. ಇನ್ನು ಎರಡನೇ ಸೀನು ಯಾವ ರೀತಿ ತೋರಿಸಿದ್ರು ಅಂತಂದರೆ, ಯೋಧರು ಯಾವ ರೀತಿ ಎಂಟ್ರಿ ಆಗುತ್ತಾರೆ ಅನ್ನೋದು. ನಮ್ಮ ಕಮಾಂಡೋಸ್ಗಳು ರನ್ನಿಂಗ್ ಅಥವಾ ಹೆಲಿಕಾಪ್ಟರ್ನ ಮುಖಾಂತರ ಎಂಟ್ರಿ ಅನ್ನೋದನ್ನ ತಗೊಳ್ತಾರೆ. ಹೆಲಿಕಾಪ್ಟರ್ಗಳಿಂದ ಯೋಧರು ಕಟ್ಟಡದ ಮೇಲ್ಭಾಗಕ್ಕೆ ಇಳಿಯುವ ದೃಶ್ಯ ಜನರ ಗಮನ ಸೆಳೆಯಿತು. ಅಲ್ಲಿಯೇ ಕೆಲವರು ಮುಖ್ಯ ದ್ವಾರದಿಂದ ಒಳನುಗ್ಗಿದರೆ ಮತ್ತೊಬ್ಬರು ಮೇಲ್ಛಾವಣಿಯಿಂದ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಇದು ಸಾಮಾನ್ಯ ಕಾರ್ಯಾಚರಣೆ ಅಲ್ಲ, ಪ್ರತಿ ಹೆಜ್ಜೆಗೂ ಸೆಕೆಂಡ್ಗಳ ಲೆಕ್ಕದಲ್ಲಿ ನಡೆಯುತ್ತದೆ. ಇನ್ನು ಮೂರನೇ ಸೀನು ಏನು ತೋರಿಸಿದ್ರು ಅಂತಂದರೆ, ಜನರನ್ನು ಯಾವ ರೀತಿ ರಕ್ಷಣೆ ಮಾಡುತ್ತಾರೆ ಅನ್ನೋದು. ಯೋಧರ ಮೊದಲ ಗುರಿ ಜನರ ರಕ್ಷಿಸುವುದು, ಒಳಗಿದ್ದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವುದು, ಭಯೋತ್ಪಾದಕರನ್ನು ಸುತ್ತುವರಿಯುವುದು ಮತ್ತು ಯಾವುದೇ ಹಾನಿಯಾಗದಂತೆ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು. ಇನ್ನು ನಾಲ್ಕನೇ ಸೀನು ಸಾಹಸ ಮತ್ತು ತರಬೇತಿ. ಈ ಅಣುಕು ಪ್ರದರ್ಶನದಿಂದ ಒಂದು ವಿಷಯ ಸ್ಪಷ್ಟವಾಗಿದೆ ಜನರಿಗೆ, ನಮ್ಮ ಯೋಧರು ಯಾವ ಕ್ಷಣಕ್ಕೂ ಸಿದ್ಧರಾಗಿದ್ದಾರೆ. ವರ್ಷಗಳ ತರಬೇತಿ, ಶಿಸ್ತು ಮತ್ತು ಧೈರ್ಯದಿಂದ ದೇಶವನ್ನು ರಕ್ಷಿಸುವ ಅವರ ಕಾರ್ಯ ನಿಜಕ್ಕೂ ಹೆಮ್ಮೆ ಪಡುವಂಥದ್ದಾಗಿದೆ. ಈ ಪ್ರದರ್ಶನ ಕೇವಲ ಒಂದು ಶೋ ಆಗಿರಲಿಲ್ಲ, ಇದು ನಮ್ಮ ಭದ್ರತಾ ಪಡೆಗಳ ಸಾಮರ್ಥ್ಯದ ಒಂದು ಸಣ್ಣ ನೋಟ ಆಗಿತ್ತು. ನಮ್ಮ ಯೋಧರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ಕನ್ನಡ ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.